ವೈದ್ಯರ ನಿರ್ಲಕ್ಷ್ಯದಿಂದ ರೋಗಿ ಸಾವು, ಆಸ್ಪತ್ರೆ ಮುಂದೆ ಶವವಿಟ್ಟು ಪ್ರತಿಭಟನೆ. ಜೇವರ್ಗಿ ತಾಲೂಕಿನ ಬಿರಾಳ ಬಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಧರ್ಮಣ್ಣ ತಂದೆ ಕಲ್ಯಾಣಿ ಎಂಬ 29 ವರ್ಷದ ಯುವಕ ಸಮರ್ಪಕ ಚಿಕಿತ್ಸೆ ಸಿಗದ ಕಾರಣಕ್ಕೆ ಆಸ್ಪತ್ರೆ ಆವರಣದಲ್ಲಿ ಮೃತಪಟ್ಟಿದ್ದಾನೆ. ಮೃತ ಯುವಕ ತಲೆ ಸುತ್ತಿ ಬಿದ್ದ ಎಂಬ ಕಾರಣಕ್ಕೆ ಸ್ಥಳೀಯರು ಆಸ್ಪತ್ರೆಗೆ ಕರೆತಂದ್ರು. ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿ ಇಲ್ಲದ ಕಾರಣ, ಗ್ರೂಪ್ ಡಿ ನೌಕರು ಮತ್ತು ಸ್ಟಾಫ್ ನರ್ಸ್ ನಿರ್ಲಕ್ಷ್ಯ ವಹಿಸಿದ ಕಾರಣ ಯುವಕ ಮೃತಪಟ್ಟಿದ್ದಾನೆ ಎಂಬ ಆರೋಪ ಕೇಳಿಬಂದಿದ್ದು, ರೋಗಿಯನ್ನ ಪ್ರಥಮ ಚಿಕಿತ್ಸೆ ಕೊಡದೆ ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ರೋಗಿಯು ಪ್ರಥಮ ಚಿಕಿತ್ಸೆ ನೀಡಿದ್ರೆ ಬದುಕ್ತಾ ಇದೆ ಎಂದು ಕುಟುಂಬದ ಸದಸ್ಯರು ಆರೋಪಿಸಿದ್ದಾರೆ. ಕರ್ತವ್ಯಕ್ಕೆ ಹಾಜರಾಗದ ವೈದ್ಯಾಧಿಕಾರಿಯನ್ನ ಕೂಡಲೇ ಅಮಾನತು ಮಾಡಬೇಕು. ಗ್ರೂಪ್ ಡಿ ಮತ್ತು ಸ್ಟಾಫ್ ನರ್ಸ್ ವಿರುದ್ಧವೂ ಕೂಡ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡಿದ್ದಾರೆ. ನಂತರ ಗ್ರಾಮಸ್ಥರು ತಾಲೂಕು ವೈದ್ಯಾಧಿಕಾರಿ ಉಮೇಶ್ ಶರ್ಮಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಸ್ಥಳಕ್ಕೆ ತಾಲೂಕು ಅಧಿಕಾರಿ ಉಮೇಶ್ ಶರ್ಮಾ ಭೇಟಿ ಕೊಟ್ಟು ಗೈರಾದ ವೈದ್ಯರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೋರಾಟಗಾರರಿಗೆ ಭರವಸೆ ಕೊಟ್ಟಿದ್ದಾರೆ. ಇನ್ನು ಸ್ಥಳಕ್ಕೆ ತಹಸೀಲ್ದಾರ್ ಮಲ್ಲಣ್ಣ ಯಲಗೋಡ, ಪಿಎಸ್ಐ ಕಲಾವತಿ ಅವರು ಆಗಮಿಸಿ ಪರಿಸ್ಥಿತಿ ತಿಳಿಗೊಳಿಸಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ತಹಶೀಲ್ದಾರ್ ಯಾರಿಗಾದ್ರೂ ಆಗ್ಬೇಕಾದ್ರೆ ನೀವು ಕೊಟ್ರಿ. ಈಗ ಒಮ್ಮೆ ಸಡನ್ ಆಗಿ ಆಗ್ಬೇಕಂದ್ರೆ ಸಸ್ಪೆಂಡ್ ಗಿಸ್ಪೆಂಡ್ ಸಾಮಾನ್ಯ ಎಲ್ಲ ನಾವು ಮೇಲೆ ನಾವೇ ಸಮಾಜ ಜನ ನಿಮ್ಮ ಅಧಿಕಾರಿಗಳು ಯಾರ್ಯಾರು ಕೈ ಹೊಡೆದಿವಂದ್ರಿ, ನೀವೇನ್ ಮಾಡ್ತೀರಿ? ನಮ್ಗೆ ಅರೆಸ್ಟ್ ಮಾಡಿ ವಹಿಸಿದ ಚೌಧರಿ ಐಮನ್ ಅವರಿಗೆ ಅಮಾನತು ಮಾಡಲೇಬೇಕು. ನಿರ್ಲಕ್ಷ್ಯ ವಹಿಸಿದ ವೈದ್ಯಾಧಿಕಾರಿಗಳೇ ಅಮಾನತು ಮಾಡಲೇಬೇಕು. ನಾಲಾಯಕ ಅಧಿಕಾರಿಗಳಿಗೆ ಧಿಕ್ಕಾರ. ಬಡವರ ಜೀವನದಿಂದ ನಾಲಾಯಕ ಅಧಿಕಾರಿಗಳಿಗೆ ಧಿಕ್ಕಾರ.